ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಶ್ರೀ ನವನಾಗ ಸ್ತೋತ್ರಂ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ. ಫಲಶ್ರುತಿ. ಏತಾನಿ ನವನಾಮಾನಿ ನಾಗಾನಂ ಚ ಮಹಾತ್ಮನಾಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ. ಸಂತಾನಂ ಪ್ರಾಪ್ಯತೆ ನೂನಂ ಸಂತಾನಸ್ಯ ಚ ರಕ್ಷಕಾಂ ಸರ್ವಬಾಧ ವಿನಿರ್ಮುಕ್ತ ಸರ್ವಾರ್ಥ ವಿಜಯೀ ಭವೇತ್. ಸರ್ಪದರ್ಶನ ಕಾಲೇ ವಾ ಪೂಜಾ ಕಾಲೇ ಚ ಯಃ ಪಠೇತ್ ತಸ್ಯ ವಿಷಭಯಂ ನಾಸ್ತಿ ಸರ್ವಾರ್ಥ ವಿಜಯೀ ಭವೇತ್. ಓಂ ನಾಗರಾಜಾಯ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಇತಿ ಶ್ರೀ ನವನಾಗ ಸ್ತೋತ್ರಂ ಸಂಪೂರ್ಣಂ. ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿ ನಾಗಪ್ಪನ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅದು ಒಳ್ಳೆಯದಾ ಇಲ್ವಾ ಮಾಡಬಾರ್ದಾ? ಅಕಸ್ಮಾತ್ ಇದ್ದರೆ ನಾವು ಮನೆಯಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋಬೋದು? ಇನ್ನು ಕೆಲವರು ನಾವು ತಂದು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ಯಾಕೋ ಏನೋ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಏನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳ್ಳಿ ನಾಗಪ್ಪನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅದು ಎಲ್ರಿಗೂ ಕೂಡ ಬರೋದಿಲ್ಲ. ನೀವು ಇದನ್ನು ಯಾರು ಬೇಕಾದರೂ ತಂದು ಇಟ್ಕೋಬೋದು ಅಂತ ಮಾತ್ರ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ರಿಗೂ ಇದು ಬರೋದಿಲ್ಲ, ಕೆಲವರಿಗೆ ಮಾತ್ರನೇ ಬರೋದು. ಅದರಲ್ಲೂ ನಾನ್ ವೆಜ್ ತಿನ್ನೋದೇ ಇಲ್ಲ ಅಂಥವ್ರಿಗೆ ಮಾತ್ರ ಇದು ಬರೋದು. ಅದು ಬೇರೆ ತುಂಬಾ ಮಡಿಯಿಂದ ಪೂಜೆನ ಮಾಡಬೇಕು. ಮನೆಯಲ್ಲಿ ನೀವು ಬೆಳ್ಳಿ ನಾಗರನ್ನ ಇಟ್ಕೊಂಡು ಪೂಜೆ ಮಾಡ್ತೀರಾ ಅಂದರೆ ಅಷ್ಟೇ ಅಲ್ಲದೆ ದೇವ್ರ ಮನೆ ಸಪ್ರೇಟಾಗಿ ಇರಬೇಕು. ನಾಗದೇವತೆಗಳು ಕೊಡುವ ಐಶ್ವರ್ಯ ಇನ್ಯಾವ ದೇವರು ಕೂಡ ಕೊಡೋದಿಲ್ಲ. ಅದಕ್ಕೆ ಅವನ್ನ ನಾವು ಸಂತೃಪ್ತಿಗೊಳಿಸಿದ್ರೆ ಅವರ ಸಂಪೂರ್ಣ ಆಶೀರ್ವಾದ ನಮ್ಮ ಪರಿವಾರದ ಮೇಲೆ ಇರುತ್ತೆ, ಇಡೀ ನಮ್ಮ ವಂಶದ ಮೇಲೆ ಇರುತ್ತೆ. ತಲಾಂತರವರೆಗೂ ಕೂಡ ನಮ್ಮ ವಂಶವನ್ನು, ನಮ್ಮ ಪೀಳಿಗೆಯನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿ ಒಳ್ಳೆ ಶ್ರೀಮಂತಿಕೆಯನ್ನು ಕೊಡ್ತಾ ಪ್ರತಿಯೊಂದು ಕೆಲಸದಲ್ಲೂ ಕಾರ್ಯದಲ್ಲೂ ಯಶಸ್ಸನ್ನು ಕೊಡ್ತಾ ನಮ್ಮನ್ನು ಕಾಪಾಡ್ತಾರೆ. ಆರೋಗ್ಯ, ಆಯಸ್ಸು, ವಂಶಾಭಿವೃದ್ಧಿ ಈ ರೀತಿ ಪ್ರತಿಯೊಂದರಲ್ಲೂ ಕೂಡ ನಮಗೆ ಸಂಪೂರ್ಣ ಆಶೀರ್ವಾದ ಇರುತ್ತೆ. ಮತ್ತು ಇದನ್ನು ತೊಗೊಂಡು ಬರ್ತೀರಾ ಅಂದರೆ ಪುಣ್ಯಕ್ಷೇತ್ರಕ್ಕೆ ಹೋದಾಗಲೇ ತೊಗೊಂಡು ಬರಬೇಕು. ಇಲ್ಲಿ ಸಿಗುವಂಥ ಬೆಳ್ಳಿ ಅಂಗಡಿಗಳಲ್ಲೇ ತೊಗೊಳ್ಳೋಕ್ಕೆ ಹೋಗಲೇಬಾರ್ದು. ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಈ ರೀತಿ ನಾಗಕ್ಷೇತ್ರಕ್ಕೆ ಹೋದಾಗ ಮಾತ್ರನೇ ತೊಗೊಂಡು ಬರಬೇಕು. ದೇವಸ್ಥಾನಕ್ಕೆ ಕೊಟ್ಟು ಅಭಿಷೇಕವನ್ನು ಮಾಡಿಸಿ ನೀವು ಆಮೇಲೆ ಮನೆಗೆ ತಂದು ಪೂಜೆನ ಮಾಡಬೇಕು. ಆದರೆ ಅವರು ಒಲಿದ್ರೆ ಮಾತ್ರನೇ, ಅವರು ಒಲ್ದಿಲ್ಲ ಅಂದರೆ ಅಷ್ಟೇ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಮಡಿಯಿಂದ ಪೂಜೆ ಮಾಡೋದಕ್ಕೆ ಆಗುತ್ತೆ ಅನ್ನೋರು ಮನೆಯಲ್ಲಿ ತಂದು ಇಟ್ಕೋಬೋದು. ಸಾಧ್ಯ ಆಗಲ್ಲ ಅನ್ನೋರು ಮನೆಗೆ ತರೋದಕ್ಕೆ ಹೋಗಬೇಡಿ. ಕೆಲವರು ಆಲೆ ತಂದು ಇಟ್ಕೊಂಡು ಪೂಜೆನ ಮಾಡ್ತಾ ಇರ್ತಾರೆ, ಕೆಲವ್ರಿಗೆ ಅದು ಬರುತ್ತೆ, ಮನೆಯಲ್ಲಿ ಕೂಡ ಒಳ್ಳೆಯದೇ ಆಗಿರುತ್ತೆ. ಆದರೆ ಕೆಲವರಿಗೆ ತಂದು ಇಟ್ಕೊಂಡ್ಮೇಲೆ ಕಷ್ಟ ಆಯಿತು, ಮನೆಯಲ್ಲಿ ಯಾಕೋ ಸರಿಯಿಲ್ಲ, ಮನೆಯ ವಾತಾವರಣನೇ ಸರಿಯಿಲ್ಲ ಅಂತ ಅನಿಸುತ್ತೆ. ಇನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋರು ಯಾವ ರೀತಿ ಪೂಜೆ ಮಾಡ್ಕೋಬಹುದು ಅಂದರೆ ತಿಂಗಳಿಗೆ 2-3 ದಿನ ಅದು ಅಭಿಷೇಕವನ್ನು ಮಾಡಲೇಬೇಕು. ಹಾಲಿನ ಅಭಿಷೇಕವನ್ನು ಮಾಡಲೇಬೇಕು. ಉಪವಾಸದ ಪೂಜೆನೂ ಕೂಡ ಮಾಡಬೇಕು. ಯಾವ ರೀತಿ ಅಂತಂದರೆ ಮಂಗಳವಾರ, ಹುಣ್ಣಿಮೆ, ಷಷ್ಠಿಗಳಲ್ಲಿ ಈ 3 ದಿನಗಳಲ್ಲಿ ಅಭಿಷೇಕವನ್ನು ಮಾಡಬೇಕು. ಪೂಜೆನೂ ಮಾಡ್ಕೋಬೇಕು. ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ, ಏಕೆಂದರೆ ನಾಗರ ಪೂಜೆ ಮಾಡುವಾಗ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆ ಮಾಡಿ ಮುಗಿಸ್ಕೋಬೇಕು. ಮತ್ತು ಸಂಜೆ ಸಮಯದಲ್ಲಿ ಮಾಡಬಾರ್ದು, ಈವನ್ ಮಧ್ಯಾಹ್ನ ಕೂಡ ಮಾಡಬಾರ್ದು. ಹೊಸದಾಗಿ ಏನಾದ್ರು ಬೆಳ್ಳಿ ನಾಗರನ್ನ ಮನೆಗೆ ತಂದ ವಸ್ತ್ರದಲ್ಲಿ ಇದೆಲ್ಲ ಸಾಮಾನ್ಯವಾಗಿ, ಏಕೆಂದರೆ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಪೂಜೆ ಮಾಡಿದಾಗ ಅದರ ಪ್ರಭಾವ ಹೆಚ್ಚಾಗಿಯೇ ಕಾಣಿಸುತ್ತೆ. ಆದರೆ 1 ತಿಂಗಳು ನೋಡಿ, ಇಲ್ಲ ಸ್ವಲ್ಪ ದಿವಸದ ಮಟ್ಟಿಗೆ ನೋಡಿ ನಿಮಗೆ ಒಳ್ಳೇದಾಗ್ತಾ ಇಲ್ಲ ಅಥವಾ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ತೊಗೊಂಡು ಹೋಗ್ಬಿಟ್ಟು ನೀವು ನೀರಲ್ಲಿ ಬಿಡ್ಬೋದು. ನಾಗಕ್ಷೇತ್ರಕ್ಕೆ ಹೋಗಿ ಹರಿಯುವ ನೀರಿಗೆ ಬಿಡಬೇಕು. ಎಲ್ಲಂದ್ರಲ್ಲೇ ಹಾಕೋದಕ್ಕೆ ಹೋಗಲೇಬೇಡಿ. ಈ ರೀತಿ ಮಾಡಿಲ್ಲ ಅಂದರೆ ಮತ್ತೆ ಏನೇನೋ ದೋಷ ಬರುತ್ತೆ. ಅದು ಕೂಡ ನೀವು ಯಾವ ದೇವಸ್ಥಾನದಲ್ಲಿ ತೊಗೊಂಡ್ರೋ ಅದೇ ದೇವಸ್ಥಾನದ ಹುಂಡಿಗೆ ನೀವು ಹಾಕ್ಬೋದು.
ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆನ ಮಾಡಿ ಮುಗಿಸ್ಕೋಬೇಕು. ಹಾಗಾಗಿ ಇಂಥ ದಿನಗಳಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡ್ಕೋಬೇಕು ಅಂತ ಅಂದರೆ ಹಿಂದಿನ ದಿನ ರಾತ್ರಿನೇ ಪೂಜೆಗೆ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಂಡು ಹಸಿ ಹಾಲನ್ನು ತಂದಿಟ್ಕೊಂಡು ಫ್ರಿಜ್ನಲ್ಲಿ ಇಟ್ಕೋಬೇಕು. ಬೆಳಗ್ಗೆ ಅಷ್ಟು ಹೊತ್ತಿಗೆ ಅಭಿಷೇಕಕ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಉಪಯೋಗಕ್ಕೆ ಬರುತ್ತೆ. ಹಾಲು ತುಪ್ಪ ನೀವು ಎಷ್ಟು ಮಡಿಯಾಗಿ ಮಾಡ್ತೀರೋ ಅಷ್ಟೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ತುಪ್ಪನೂ ಅಷ್ಟೇ, ಉಪಯೋಗಿಸಿರುವ ತುಪ್ಪನ ಬಳಸಬಾರ್ದು, ಹೊಸ ತುಪ್ಪನೇ ತಂದು ಉಪಯೋಗಿಸ್ಬೇಕು. ಮಂಗಳವಾರ, ಷಷ್ಠಿ ಮತ್ತು ಹುಣ್ಣಿಮೆ ದಿನ ನಾಗರ ಪೂಜೆ ಮಾಡೋದಕ್ಕೆ ತುಂಬಾ ವಿಶೇಷವಾದಂಥ ದಿನ. ಈ ದಿನಗಳಲ್ಲಿ ಪೂಜೆ ಮಾಡುವಾಗ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು, ತಲೆಗೆ ಸ್ನಾನ ಮಾಡಬೇಕು, ಮಡಿ ಬಟ್ಟೆಗಳನ್ನು ಹುಡ್ಕೊಂಡು ಒಂದು ಪ್ಲೇಟ್ನಲ್ಲಿ ಬೆಳ್ಳಿ ನಾಗರನ್ನು ಇಟ್ಟು ಹಸಿ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಮತ್ತು ತುಪ್ಪನ ಹಾಕಿ ಅಭಿಷೇಕವನ್ನು ಮಾಡ್ಕೊಳ್ಳಿ. ಅಭಿಷೇಕವನ್ನು ಮಾಡುವಾಗ ನವನಾಗ ಸ್ತೋತ್ರವನ್ನು ಪಠನೆ ಮಾಡಬೇಕು. ಆಮೇಲೆ ಶುದ್ಧವಾದ ನೀರಿನಿಂದ ಅದನ್ನು ತೊಳೆದುಬಿಟ್ಟು ಗಂಧವನ್ನು ಹಚ್ಚಬೇಕು. ಗಂಧವನ್ನು ಹಚ್ಚಿ ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ನಾಗರನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಗೆಜ್ಜೆ ವಸ್ತ್ರನ ಹಾಕಿ ಒಳ್ಳೆ ಸುವಾಸನೆ ಭರಿತ ಹೂಗಳನ್ನು ಇಡಬೇಕು. ಸಂಪಿಗೆ ಹೂ ಇಟ್ಟರೆ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬಾ ಇಷ್ಟ. ಮರುಗ, ದವನ ಈ ಥರ ಪತ್ರಗಳನ್ನು ಕೂಡ ಇಡ್ಬೋದು. ಕಾಮಕಸ್ತೂರಿ, ತುಳಸಿ, ಬಿಲ್ಪತ್ರೆ ಮತ್ತು ಮಲ್ಲಿಗೆ ಹೂವು ಇದನ್ನು ಪೂಜೆಗೆ ಉಪಯೋಗಿಸ್ಕೋಬೋದು. ತುಪ್ಪದ ದೀಪಗಳನ್ನು ಹಚ್ಚಲೇಬೇಕು. ಗಣೇಶನನ್ನು ಪ್ರಾರ್ಥನೆ ಮಾಡ್ತಾ ಗಣೇಶನ ಸ್ತೋತ್ರನ ಹೇಳ್ತಾ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳ್ಕೋಬೇಕು. ಮನೆಯಲ್ಲಿ ಪೂಜೆ ಮಾಡುವಾಗ ಹಾಲು ಹಣ್ಣು ಯಾವುದಾದ್ರೂ ಸರಿ ನೈವೇದ್ಯವನ್ನು ಇಡ್ಬೋದು. ಹಾಲನ್ನು ಕಾಯಿಸಿ ಸಕ್ಕರೆ ಹಾಕಿ ನೈವೇದ್ಯವನ್ನು ಮಾಡಬೇಕು. ಪ್ರತಿಯೊಂದಕ್ಕೂ ಕೂಡ ಅಂದರೆ ನೈವೇದ್ಯಕ್ಕೆ ತುಳಸಿ ದಳ ಹಾಕಲೇಬೇಕು. ತುಂಬ ಸರಳವಾದ ಪೂಜೆ ಆದರೆ ಮಡಿಯಿಂದ ಮಾಡಲೇಬೇಕು. ಜೀವನ ಪರ್ಯಂತ ಎಲ್ಲ ಸದಸ್ಯರು ಕೂಡ ಮಂಗಳವಾರ, ಷಷ್ಠಿ ದಿವಸ, ಹುಣ್ಣಿಮೆ ದಿವಸ ನಾನ್ ವೆಜ್ಜನ್ನು ತಿನ್ನಲೇಬಾರದು. ಈ ದಿನಗಳಲ್ಲಿ ತಪ್ಪದೆ ಬ್ರಹ್ಮಚರ್ಯ ಕೂಡ ಪಾಲಿಸಲೇಬೇಕು. ಈ ರೀತಿ ಪೂಜೆ ಮಾಡೋದ್ರಿಂದ ಮತ್ತು ಅವಾಗವಾಗ ನವನಾಗ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ರಾಹು ಕೇತುಗಳ ದೋಷ ಕೂಡ ಇರೋದಿಲ್ಲ, ಅದು ಕೂಡ ನಿವಾರಣೆ ಆಗುತ್ತೆ. ಸರ್ಪದೋಷಗಳು ಕೂಡ ನಿವಾರಣೆ ಆಗುತ್ತೆ. ದೇವ್ರ ಮನೆಯಲ್ಲಿ ನೀವು ಬೆಳ್ಳಿ ಅಥವಾ ಹಿತ್ತಾಳೆ ನಾಗರನ ಇಟ್ಟಿದ್ರೆ ಆ ಮನೆ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆದಾಗ 6 ದಿನ ಕಂಪ್ಲೀಟಾಗಿ 7ನೇ ದಿನಕ್ಕೆ ನೀವು ದೇವರ ಮನೆ ಒಳಗಡೆ ಹೋಗಬೇಕಾಗುತ್ತೆ. ನಿಮ್ಮ ಬದಲಿಗೆ ಬೇರೆ ಯಾರಾದರೂ ಪೂಜೆ ಮಾಡೋರಿದ್ದರೆ ಮಾಡ್ಕೋಬೋದು. ಬೆಳ್ಳಿ ನಾಗರನ್ನ ಇಟ್ಕೊಳ್ದೆ ಹಾಗೆ ನಾವು ಸ್ತೋತ್ರವನ್ನು ಹೇಳ್ಬೋದು ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ನವನಾಗ ಸ್ತೋತ್ರವನ್ನು ಹೇಳ್ತಾ, ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರವನ್ನು ಹೇಳ್ತಾ, ರಾಹು ಕೇತು ಸ್ತೋತ್ರಗಳನ್ನು ಹೇಳ್ತಾ ಪೂಜೆ ಮಾಡೋದ್ರಿಂದಲೂ ಕೂಡ ಸರ್ಪದೋಷಗಳು ನಿವಾರಣೆ ಆಗುತ್ತೆ. ಏಕೆಂದರೆ ಗಣಪತಿ, ಶಿವ ಮತ್ತು ನಾರಾಯಣ ಹತ್ತಿರ ಕೂಡ ಯಾವಾಗಲೂ ಸರ್ಪಗಳು ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ನಾವು ಈ ದೇವತೆಗಳನ್ನು ಪೂಜೆ ಮಾಡಿದ್ರೂ ಕೂಡ ನಮಗೆ ಸರ್ಪಕ್ಕೆ ಸಂಬಂಧಪಟ್ಟಂತೆ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಭೂಮಿಯಲ್ಲಿ ಪಾತಾಳ ಲೋಕದಲ್ಲಿ ಅಧಿಪತಿಗಳು ಈ ಸರ್ಪಗಳು. ಆ ಸರ್ಪಕ್ಕೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ. ಈ ಸ್ವಾಮಿಯ ವಾಹನ ನವಿಲು. ಈ ನವಿಲು ತುಂಬಾ ಪವಿತ್ರವಾದದ್ದು ಮತ್ತು ಸರ್ಪಗಳಿಗೆ ನವಿಲಿನನ್ನು ನೋಡಿದ್ರೆ ಭಯ. ಹಾಗಾಗಿ ನವಿಲಿನ ಗರಿನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ವಾಸ್ತುದೋಷ, ಸರ್ಪದೋಷ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಅದ್ರ ಜೊತೆ ನಾವು ಸರ್ಪಗಳಿಗೆ ಅಧಿಪತಿಯಾಗಿರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಇಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನಾಗರ ಕಲ್ಲುಗಳು ಹತ್ತಿರ ಇಲ್ಲ, ಈ ರೀತಿ ಬೆಳ್ಳಿ ನಾಗರಗಳನ್ನು ತಂದು ಪೂಜೆ ಮಾಡೋಕ್ಕೆ ಅನುಕೂಲ ಇಲ್ಲ, ನಮಗೆ ಭಯ ಆಗುತ್ತೆ ಅನ್ನೋರಿದ್ರೆ ಖಂಡಿತವಾಗ್ಲೂ ಭಯ ಆಗೇ ಆಗುತ್ತೆ. ನಾವು ಅಷ್ಟೇ ಮಡಿಯಿಂದ ಪೂಜೆ ಮಾಡಬೇಕಾಗಿರುತ್ತೆ. ಮತ್ತು ನಾನ್ ವೆಜ್ ತಿನ್ನೋರು ಇದನ್ನೆಲ್ಲ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಲೇಬಾರ್ದು. ಮಂಗಳವಾರ ಮತ್ತು ಪಂಚಮಿ, ಷಷ್ಠಿ ದಿವಸ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು. ಮತ್ತು ಹುಣ್ಣಿಮೆ ದಿವಸ ಇಂಥ ದಿನಗಳಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು. ನಾನ್ ವೆಜ್ ಅಂತೂ ತಿನ್ನಲೇಬಾರ್ದು ಮತ್ತು ಮನೆಯಲ್ಲೂ ಮಾಡಲೇಬಾರ್ದು. ಈ ಥರದ್ದೆಲ್ಲ ಮಾಡಲ್ಲ ಅಂದಾಗ ಮಾತ್ರ ಬೆಳ್ಳಿ ನಾಗರನ್ನ ತಂದು ಪೂಜೆ ಮಾಡ್ಕೊಳ್ಳಿ. ಇಲ್ಲ ನಾವು ಇಷ್ಟು ಕಟ್ಟುನಿಟ್ಟಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇದನ್ನು ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಲೇಬೇಡಿ. ಷಷ್ಠಿ ದಿವಸ ನಾಗರ ಕಲ್ಲಿಗೆ ಹೋಗಿ ಪೂಜೆನ ಮಾಡಿಕೊಂಡು ಬನ್ನಿ, ಅದು ಕೂಡ ಒಳ್ಳೆ ಫಲಗಳೇ ನಿಮಗೆ ಸಿಗುತ್ತೆ. ನಿಮ್ಮ ಮನೆ ಹತ್ತಿರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರ ಇದ್ದರೆ ಅಲ್ಲಿ ಕೂಡ ಪೂಜೆನ ಮಾಡಿಕೊಂಡು ಬರ್ಬೋದು. ಇನ್ನು ಮನೆಯಲ್ಲಿ ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಇಟ್ಟು ನವನಾಗ ಸ್ತೋತ್ರವನ್ನು, ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು, ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆ ಮಾಡೋದ್ರಿಂದ ಮತ್ತು ಜೀವನ ಪರ್ಯಂತ ಮಂಗಳವಾರ ಮತ್ತು ಷಷ್ಠಿ ದಿವಸ ನಾನ್ ವೆಜ್ಜನ್ನು ಬಿಡೋದ್ರಿಂದ ಜೀವನದಲ್ಲಿ ಅರ್ಧದಷ್ಟು ಸಮಸ್ಯೆ ಬಗೆಹರಿಯುತ್ತೆ. ನಿಮಗೇನೇ ದೋಷ ಇದ್ದರೂ ಕೂಡ ಅದರ ಪರಿಹಾರಕ್ಕೆ ನಿಮಗೆ ದಾರಿ ಸಿಗುತ್ತೆ. ಮತ್ತು ನಾವು ಏನೇ ಪಡ್ಕೋಬೇಕು ಅಂದರೂ ಕೂಡ ಕಷ್ಟಪಟ್ಟರೆ ಅಲ್ವಾ.
ಯಾವುದು ಕೂಡ ಸುಲಭವಾಗಿ ಸಿಗೋದಿಲ್ಲ. ಸುಲಭವಾಗಿ ಸಿಕ್ಕಿದ್ರೆ ಅದಕ್ಕೆ ಬೆಲೆನೇ ಇರೋದೇ ಇಲ್ಲ. ನಿಮಗೆ ಈ ವಿಡಿಯೋದಲ್ಲಿ ಬೆಳ್ಳಿ ಮತ್ತು ಹಿತ್ತಾಳೆ ನಾಗರಗಳನ್ನು ತಂದು ಮನೆಯಲ್ಲಿ ಪೂಜೆ ಮಾಡೋದು ಎಷ್ಟು ಒಳ್ಳೆಯದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.